ಆ ಬಲಿಯ ತಾತ ಪ್ರಹ್ಲಾದ ರಾಜ. ನೋಡಿ ಅವ್ರ ಫ್ಯಾಮಿಲಿ ಎಂಥ ಆಶ್ಚರ್ಯ ಗೊತ್ತಾ. ಬ್ರಹ್ಮದೇವರ ಮಗ ಮರೀಚಿ, ಮರೀಚಿಯ ಮಗ ಕಶ್ಯಪ, ಕಶ್ಯಪನ ಮಗ ಹಿರಣ್ಯ ಕಶ್ಯಪ. ಅಪ್ಪ ಭಾರಿ ಉತ್ತಮ ಭಗವದ್ಭಕ್ತ, ಮಗ ಭಾರೀ ಭಗವದ್ವೇಷಿ ದೈತ್ಯ ಹಿರಣ್ಯ ಕಶ್ಯಪ. ಹಿರಣ್ಯ ಕಶ್ಯಪನ ಮಗ ಮಹಾಭಗವದ್ಭಕ್ತ ಪ್ರಹ್ಲಾದ, ಅವ್ರ ಮಗ ಮಹಾದೈತ್ಯ ವಿರೋಚನ, ಅವ್ರ ಮಗ ಮತ್ತೆ ಬಲಿಚಕ್ರವರ್ತಿ ಮಹಾಭಗವದ್ಭಕ್ತ, ಅವ್ರ ಮಗ ಮತ್ತೆ ಅಯೋಗ್ಯ ಬಾಣಾಸುರ. ಈ ಕಥೆಯಲ್ಲಿ ನಮಗೇನು ಮೆಸೇಜ್ ಗೊತ್ತಾ, ನಮ್ಮ ಮಕ್ಕಳು ನಮ್ಮ ಥರನೇ ಇರಬೇಕು ಅಂತ ಏನಿಲ್ಲ. ಅಪ್ಪ ಡಾಕ್ಟ್ರು, ಮಗ ಪೇಷಂಟು ಆಗಬಾರ್ದು ಅಂತ ಏನಿಲ್ಲ ಅಲ್ವಾ. ಅಪ್ಪ ದೊಡ್ಡ ವಿದ್ವಾಂಸ, ಮಗ ಇಂದ್ರಾರಮಣ ಗೋವಿಂದ ಗೋವಿಂದ ಆಗ್ಬೋದು. ನಮ್ಮಪ್ಪ ವಿದ್ವಾಂಸ, ದೇರ್ ಫೋರ್ ನಾನು ವಿದ್ವಾಂಸ, ನಾನ್ ವಿದ್ವಾಂಸ NON ಆಗ್ಬೋದೇ ವಿನಃ ನಾನು ವಿದ್ವಾಂಸ ಆಗಲೇಬೇಕು ಅಂತ ರೂಲ್ಸ್ ಇಲ್ಲ. ಅದರಿಂದ ಬಲಿಚಕ್ರವರ್ತಿಗೆ ತಾತ, ಅವನಿಗೆ ಬಲಿಚಕ್ರವರ್ತಿಗೆ ಅಪ್ಪನ ಹೆಸರು ಹೇಳಿದ್ರೆ ಆಗ್ತಿರ್ಲಿಲ್ಲ. ಯಾಕೆಂದರೆ ಅವರಪ್ಪ ಫೇಮಸ್ ಅಲ್ಲ, ಕುಖ್ಯಾತಿ. ಯಾರದು? ವಿರೋಚನ. ಅವನಿಗೆ ತಾತನ ಹೆಸರು ಹೇಳಿದ್ರೆ ಖುಷಿ. ತಾತ ಯಾರು? ಪ್ರಹ್ಲಾದ.